ವಾ ಹೊಸ ಫ್ರೆಂಡಾ? ಒಂದಲ್ಲ ಒಂದ್ ಈ ತರ ನಿಂಗೆ ಅಂಟ್ಕತಾನೆ ಇರ್ತದಲ್ಲ. ನೋಡ್ ಸುಬ್ಲಕ್ಷ್ಮಿ, ನನ್ನ ಫ್ರೆಂಡ್ ಬಗ್ಗೆ ಮಾತಾಡಿದ್ರೆ ನಾನ್ ಸುಮ್ನೆ ಇರಲ್ಲ. ನೋಡ್ ಸುಬ್ಲಕ್ಷ್ಮಿ, ನೀನ್ ನೋಡೋದಕ್ಕೆ ಮಾತಾಡೋದಕ್ಕೆ ಅಂತ ಮುದ್ಕೆ ಅರುಣ್ ಪ್ರಸಾದ್ ಬರ್ತಾರೆ. ಆಗ ನಾನು ಅದ್ರ ಕಿರಿಕ್ ಮಾಡ್ತೀನ? ಅಯ್ಯೋ ಪಾಪ, ನೀನ್ ಏನು ಕಿರಿಕೆ ಮಾಡಿಲ್ಲ ಅಲ್ವಾ? ಹೊಸ ನೆನಪಿಸ್ಕ. ರೀ ಮಿಸ್ಟರ್ ಅರುಣ್, ನೀವ್ಯಾಕ್ರಿ ಇಲ್ಲಿ ಪದೇ ಪದೇ ಬರೋದು? ಮುಂಚೆ ಆದ್ರೆ ಸುಬ್ಲಕ್ಷ್ಮಿ ಇರೋ ಕಡೆ ಬರ್ತಾ ಇದ್ರಿ, ಓಕೆ. ಆದ್ರೆ ಈಗ ಈ ಮನೇಲಿ ನನಗೂ ರೈಟ್ಸ್ ಇದೆ. ನೀವು ಸುಮ್ನೆ ಹೀಗೆ ಬರೋದು ಅಷ್ಟು ಚೆನ್ನಾಗಿರಲ್ಲ. ನೆನಪಾಯ್ತಾ ಸನಿಯಾ? ನನ್ನ ಜೀವನದಲ್ಲಿ ಏನಾದ್ರು ಕಿರಿಕ್ ಅಂತ ಆಗಿದ್ರೆ ಅದು ನಿನ್ನಿಂದನೇಯ. ಅಂತದ್ರಾಗೆ ನಾನು ಏನ್ ಮಾಡ್ದೆ ಅಂತ ಬಂದು ಕೇಳ್ತೀಯಲ್ಲ, ಸಬಾಸ್. ನೋಡಿರಿ ಶನಯ್ಯ, ಇದೆಲ್ಲ ಮಾತುಗಳು ಕೇಳ್ಕೊಂಡು ನಾನು ಇನ್ನೂ ಇಲ್ಲೇ ಇರ್ಬೇಕಾ? ನಾನು ಹೊಡ್ತಾ ಇದ್ದೀನಿ, ಬಾಯ್. ಛಾಯಾ, ಜಸ್ಟ್ ಲಿಸನ್. ಛಾಯಾ, ನನ್ನ ಫ್ರೆಂಡ್ನ ಇರಿಟೇಟ್ ಮಾಡಿ ಕಳಿಸ್ತೀಯಲ್ಲ? ನೀನ್ ನೋಡಕ್ಕೆ ಮಾತಾಡ್ಸಕ್ಕೆ ಅಂತ ಯಾರಾದ್ರೂ ಬರ್ಲಿ, ಅವಾಗ ಏನ್ ಮಾಡ್ತೀನಿ ನೋಡ್ತಾ ಇರು. ನೋಡ್ ಸನಿಯಾ, ನಾನ್ ನಿನ್ ಫ್ರೆಂಡ್ ತಾವ ಒಂದ್ ಮಾತು ಕೂಡ ಆಡಿಲ್ಲ. ಸುಮ್ಕೆ ಮುಳ್ಳ ಮೇಲೆ ಕುಂತವ್ರಂಗ ಆಡಿದ್ರೆ ನನಗೇನು ಮಾಡಕ್ಕಾಗಕ್ಕಿಲ್ಲ. ಆ ಮುಳ್ಳಿಟ್ಟಿದ್ದೆ ನೀನ್ ತಾನೆ. ಅಂದ್ರೆ ನನ್ ಮಾತು ನಿನಗ್ ಮುಳ್ಳು ಚುಚ್ಚಿದಂಗ ಆಯ್ತು ಅನ್ನು. ಇರ್ಲಿ ಬಿಡು, ಬೆನ್ನು ಚೂರಿ ಹಾಕೋರ್ಗೆ ಕಡೆ ಪಕ್ಷ ಮುಳ್ಳಾದ್ರೂ ಚುಚ್ಚಿದ್ರೆ ನೋವು ಹೆಂಗಾಯ್ತದೆ ಅನ್ನೋದಾದ್ರೂ ಗೊತ್ತಾಗ್ಲಿ.